ಯಾಕೆ ಕುಂತಿದ್ದೀರಾ ಇಷ್ಟೊತ್ತಿನಲ್ಲಿ? ಡೋರ್ ಓಪನ್ ಮಾಡಿಕೊಂಡು ಯಾಕೆ, ಏನಾಯ್ತು? ಅದು ಅದು ಆ ಗೊಂಬೆ ಆ ಗೊಂಬೆ ಗೊಂಬೆಗೆ ಇಷ್ಟು ಹೆದರ್ಕೊಂಡು ಹಿಂಗೆ ಕುಂತಿದ್ದೀರಾ? ಅದು ಅದು ನಾನು ಗಾಡಿಯಲ್ಲಿ ಇಟ್ಟಿದ್ದೆ. ಸಮಾಧಾನ ಮಾಡ್ಕೊಳ್ಳಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಫಸ್ಟ್. ಸ್ವಲ್ಪ ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಯಾಕೆ, ಏನಾಯ್ತು? ಯಾಕೆ ಅನ್ಕೊಂತಿದ್ದು? ಅದು ಆ ಗೊಂಬೆ ನಾವು ಗಾಡಿಲೇ ಇಟ್ಟು ಬಂದಿದ್ವಿ, ನಾವು ತಗೊಂಡ್ ಬಂದಿರ್ಲಿಲ್ಲ. ಅದು ಅದು ಇಲ್ಲಿ ಹೇಗ್ ಬಂತು? ಅದಾ, ಹೇಳ್ತೀನಿ. ಗೊಂಬೆ ಯಾರು ಇಟ್ಟಿದ್ದಿಲ್ಲಿ? ಅಮ್ಮ ಇಟ್ಟಿದ್ದು. ಆದ್ರೂ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ರೀ. ಯಾಕೆ ಇಷ್ಟು ಹೆದರ್ಕೊಂತಾ ಇದ್ದೀರಾ? ನಾನೇ ತಂದಿದ್ದೆ ಗಾಡಿ. ನೈಟ್ ಊಟ ಆದ್ಮೇಲೆ ಲಸಿಕನೇ ಅಲ್ಲಿ ಆಟ ಆಡ್ತಾ ಇದ್ದು ಬಿಟ್ಟು ಬಂದು ಮಲ್ಕೊಂಡಿದ್ದಾಳೆ. ನೀವು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂತಾ ಇದ್ರೆ ಹೇಗಪ್ಪ? ಜಾಸ್ತಿ ಹೊರೆ ಆಗ್ಬೇಡಿ, ಬನ್ನಿ ಮಲ್ಕೊ, ಬನ್ನಿ ಬನ್ನಿ. ಬನ್ನಿ ಮಲ್ಕೊ, ಬನ್ನಿ. ಅದಕ್ಕೆಲ್ಲ ಜಾಸ್ತಿ ಹೆದರ್ಕೊಂಬಾರ್ದು, ಬನ್ನಿಪ್ಪ ಮಲ್ಕೊಳ್ಳಿ. ಚಿನಿ, ನಿಂಗೊಂದು ಕ್ವಶನ್ ಕೇಳಲಾ? ನಿಂಗೆ ಗೊಂಬೆ ಇಷ್ಟನಾ ಮಮ್ಮಿ ಇಷ್ಟ?
ಇಷ್ಟ. ಯಾಕೆ ಗೊಂಬೆ ಇಷ್ಟ? ಅಮ್ಮ ಹೊಡಿತಾಳಲ್ಲ. ಗೊಂಬೆ ಹೊಡಿಲ್ಲ. ಹಾಗಾದ್ರೆ ಮಮ್ಮಿ ಅಂದ್ರೆ ಇಷ್ಟ ಇಲ್ವಾ? ಅಮ್ಮ ಗೊಂಬೆ ಹಾಕಮ್ಮ. ಗೊಂಬೆ ಟಿವಿ ಹಾಕರಮ್ಮ. ಪ್ಲೀಸ್ ಅಮ್ಮ. ಯಾವಾಗ್ಲೂ ಗೊಂಬೆ 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 ಅಂತ ಗೊಂಬೆ ಜೊತೆ ಆಟ ಆಡ್ಬೇಡ. ಹೋಗು ಗೊಂಬೆ ಎಸ್ಬಿಡು. ಹೋಗು ಬುಕ್ ತಗೊಂಡ್ ಬಂದು ಓದ್ಕೋ. ಯಾಕೆ ಕ್ಲೋಸ್ ಮಾಡಿದೆ? ಗೊಂಬೆ ABCD ಹೇಳ್ತಾ ಹೇಳು ಸುಮ್ಮನೆ. ಗೊಂಬೆ 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 ನನಗೆ ನೀನು ಗೊಂಬೆ 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 ಅಂದ್ರೆ ನಂಗೆ ತಲೆ ಕೆಡ್ತಾ ಇದೆ. ಛೇ, ಇನ್ಯಾರಿಗೆ ಬೈಯೋದು? ನಿಮ್ಮ ಮಗಳಿಗೆ ಮೂರೊತ್ತು ಗೊಂಬೆ 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 ಅಂತಾನೆ ಆಟ ಆಡ್ತಾ ಇರ್ತಾಳೆ. ABCD ಹೇಳು ಅಂತಂದ್ರೆ ಗೊಂಬೆ ಹೇಳ್ಕೊಟ್ರೆ ಮಾತ್ರ ABCD ಹೇಳ್ತೀನಿ ಅಂತ ಹೇಳ್ತಾಳೆ. ನೀವಿಬ್ರು ಗೊಂಬೆ ಜೊತೆ ಇರಿ. ಗೊಂಬೆ ಜೊತೆ ಆಟ ಆಡೋದು ಮಮ್ಮಿನೇ ಇಷ್ಟ ಅಲ್ವಾ? ನನ್ನ ಹಿಂದೆ ನಿರಳಾಗಿ ನನ್ನೆಲ್ಲ ಗೆಲುವಾಗಿ ಕಣ್ಣಾಚೆ ಉಳಿದಂಥ ಮೌನ ನಿದ್ದೆಯಲ್ಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ ಅಮ್ಮ ಗರಿಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರಥಿ ಅಮ್ಮ ಧರಿಗಿಳಿದಿರು ಮೂರುತಿ. ಓ, ನೀವು ಇಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೀರಪ್ಪ? ನೀವು ಲಸಿಕನ್ ಅಬ್ಸರ್ವ್ ಮಾಡಿದ್ದೀರಾ? ಯಾವಾಗ್ಲೂ ಗೊಂಬೆ ಗೊಂಬೆ ಅಂತ ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾಳೆ. ಓ, ಇವತ್ತು ಗೊಂಬೆ ಜೊತೆ ಆಟ ಆಡ್ತಾಳೆ, ನಾಳೆ ಮಮ್ಮಿ ಜೊತೆ ಆಟ ಆಡ್ತಾಳೆ. ಹಾಗೆ ಮಕ್ಕಳ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಅಷ್ಟು ವರಿ ಆಗಿದ್ರೆ ಒಂದು ಕೆಲಸ ಮಾಡೋಣ, ಅವ್ರ ಅಜ್ಜಿ ಮನೆಗೆ ಒಂದು ವಾರ ಮಟ್ಟಿಗೆ ಕಳಿಸ್ಕೊಡೋಣ. ಅವಾಗ ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಇಟ್ಸ್ ಎ ಗುಡ್ ಐಡಿಯಾ. ಹಾಗೆ ಮಾಡೋಣ. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನಾನು ಸ್ವಲ್ಪ ಆರಾಮಾಗಬೇಕು.
ನಾನು ಹೋಗ್ತೀನಿ ನಾನು